ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಶಕ್ತಿಯುತವಾದ ದೇವಶಯನಿ ಏಕಾದಶಿ. ಇದನ್ನೇ ಆಷಾಢ ಏಕಾದಶಿ ಹಾಗೂ ಮೊದಲ ಏಕಾದಶಿ ಅಂತ ಕರೀತಾರೆ. ಇನ್ನು ಇವತ್ತು ನೀವು ಮಾಡುವಂತ ಪೂಜಾ ವಿಧಾನ, ಆಚರಿಸಬೇಕಾದಂತ ಪದ್ಧತಿಗಳು ಎಲ್ಲವನ್ನೂ ಕೂಡ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಏಕಾದಶಿ ವ್ರತ ಮಾಡಿದವರು ಹಾಗೂ ಮಾಡದವರು ಇಬ್ಬರಿಗಾಗಿ ಆಷಾಢ ಏಕಾದಶಿಯ ವ್ರತಕತೆ ತಿಳಿಸಿಕೊಡ್ತೀನಿ. ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಇವತ್ತು ಕೇಳಿದರೆ ನಿಮಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುತ್ತದೆ. ಜೊತೆಗೆ ನಿಮ್ಮ ಮನೆ ಅಷ್ಟೈಶ್ವರ್ಯ ಹಾಗೂ ಭೋಗ ಭಾಗ್ಯಗಳಿಂದ ತುಂಬಿ ಹೋಗುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ವ್ರತಕತೆ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ಜೈಮಿನಿ ಮಹರ್ಷಿ ಅವರ ಗುರುಗಳಾದ ವ್ಯಾಸ ಮಹರ್ಷಿಯ ಹತ್ತಿರ ಹೋಗಿ ಈ ರೀತಿ ಕೇಳಿದರು. ಗುರುಗಳೇ, ಏಕಾದಶಿ ಎಂಬ ಹೆಸರು ನಾನು ತುಂಬಾ ಸಲ ಕೇಳಿದ್ದೇನೆ. ಏಕಾದಶಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏಕಾದಶಿ ದಿನ ಯಾವ ರೀತಿ ಇರಬೇಕು? ಏಕಾದಶಿಯಂದು ಉಪವಾಸ ಮಾಡಿದರೆ ಏನು ಲಾಭ? ಒಂದು ವೇಳೆ ಉಪವಾಸ ಮಾಡದಿದ್ದರೆ ಏನಾಗುತ್ತದೆ? ಏಕಾದಶಿಯ ಬಗ್ಗೆ ಪೂರ್ತಿಯಾಗಿ ತಿಳಿಸುವ ಮೂಲಕ ನನಗೆ ಜ್ಞಾನವನ್ನು ಅನುಗ್ರಹಿಸಿ ಅಂದರು. ಆಗ ವ್ಯಾಸ ಮಹರ್ಷಿ ಜೈಮಿನಿ ಮಹರ್ಷಿಯೊಂದಿಗೆ, ನಿನ್ನ ಪ್ರಶ್ನೆ ಉತ್ತಮವಾಗಿದೆ. ಮುಂದಿನ ಕಾಲದವರಿಗೂ ಕೂಡ ಈ ಪ್ರಶ್ನೆ ಬರಬಹುದು. ಆದರೆ ಕೆಲವರು ಮಾತ್ರವೇ ಇದನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಿಸುತ್ತಾರೆ. ಅಂತವರಿಗೆ ನಿನ್ನ ಪ್ರಶ್ನೆ ಹಾಗೂ ನಾನು ಕೊಡುವಂತ ಉತ್ತರ ತುಂಬಾ ಉಪಯೋಗವಾಗುತ್ತದೆ. ಮಹರ್ಷಿ ಜೈಮಿನಿ, ಏಕಾದಶಿ ಮಹತ್ವ ಹೇಳುತ್ತೇನೆ ಕೇಳು. ಸೃಷ್ಟಿ ಶುರುವಾದ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಪಾಪಕ್ಕೆ ಶಿಕ್ಷೆ ಕೊಡಲು ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸಬೇಕು ಎಂದು ಬಯಸಿ ಪಾಪ ಪುರುಷನನ್ನು ಸೃಷ್ಟಿ ಮಾಡಿದರು. ಜೀವಿಗಳು ಮಾಡುವ ಪಾಪಗಳು, ತಪ್ಪುಗಳ ಆಧಾರದ ಮೇಲೆ ಅವರಿಗೆ ಶಿಕ್ಷೆಗಳನ್ನು ಕೊಡುವುದು, ಅವರಿಗೆ ಪುನರ್ಜನ್ಮ ಕೊಡುವಂತಹ ಕೆಲಸಗಳನ್ನು ಮಾಡುವುದೇ ಪಾಪ ಪುರುಷನ ಕರ್ತವ್ಯ. ಒಂದು ಸಲ ಶ್ರೀ ಮಹಾವಿಷ್ಣು ಯಮಧರ್ಮರಾಜನ ಹತ್ತಿರ ಹೋದರು. ಅಲ್ಲಿ ಗೋಳಾಟ, ಕಿರುಚಾಟ, ನರಳಾಟ ಕೇಳಿಸಿಕೊಂಡ ಮಹಾವಿಷ್ಣು ಅವರೆಲ್ಲರೂ ಯಾರು? ಏತಕ್ಕಾಗಿ ಅವರನ್ನು ಅಷ್ಟೊಂದು ಕ್ರೂರವಾಗಿ ಶಿಕ್ಷಿಸುತ್ತಿದ್ದೀಯಾ ಎಂದು ಕೇಳಿದರು. ಆಗ ಯಮಧರ್ಮರಾಜ, ಸ್ವಾಮಿ, ನೀವು ಪಾಪ ಪುರುಷನನ್ನು ಸೃಷ್ಟಿ ಮಾಡಿದ್ದೀರಲ್ಲವೇ? ಆತ ಅವನ ಕೆಲಸವನ್ನು ಮಾಡುತ್ತಿದ್ದಾನೆ. ಯಾವ ವ್ಯಕ್ತಿ ಪಾಪಗಳನ್ನು ಮಾಡಿದ್ದಾನೋ ಅವನನ್ನು ಪಾಪ ಪುರುಷ ಶಿಕ್ಷಿಸುತ್ತಿದ್ದಾನೆ. ಆದ್ದರಿಂದಲೇ ಆ ಗೋಳಾಟ, ಕಿರುಚಾಟ, ನರಳಾಟ ಅಂದರು. ಆಗ ಮಹಾವಿಷ್ಣು, ಹಾಗಾದರೆ ಅವರೆಲ್ಲರಿಗೂ ಆ ಪಾಪದಿಂದ ವಿಮುಕ್ತಿ ಹೇಗೆ ಸಿಗುತ್ತದೆ ಎಂದು ಕೇಳಿದರು. ಆಗ ಯಮಧರ್ಮರಾಜ, ಸ್ವಾಮಿ, ಈ ಪ್ರಶ್ನೆಗೆ ಉತ್ತರ ನನಗೆ ಯಾವ ರೀತಿ ಗೊತ್ತಾಗಬೇಕು? ನೀವೇ ಜಗನ್ನಾಥ, ನೀವೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರು. ಆಗ ಶ್ರೀ ಮಹಾವಿಷ್ಣುವಿನ ಒಳಗಿದ್ದಂತ ಕರುಣೆ ಹೊರಗೆ ಬಂದು ಒಂದು ಹೆಣ್ಣಿನ ಆಕಾರ ಪಡೆದುಕೊಂಡಿತು. ಆಕೆ ಈ ರೀತಿ ಹೇಳಿದಳು, ಯಾರು ಈ ದಿನ ನನ್ನ ಪ್ರಭುವನ್ನು ಪೂಜಿಸುತ್ತಾರೋ, ಆರಾಧಿಸುತ್ತಾರೋ ಅವರು ಅವರ ಪಾಪಗಳಿಂದ ವಿಮುಕ್ತಿ ಪಡೆಯುತ್ತಾರೆ. ಇದೇ ನನ್ನ ಭರವಸೆ ಅಂದಳು. ಯಮಲೋಕದಲ್ಲಿ ಶಿಕ್ಷೆಗೆ ಗುರಿಯಾಗುತ್ತಿದ್ದ ಪಾಪಿಗಳೆಲ್ಲರೂ ಆ ಮಾತನ್ನು ಕೇಳಿಸಿಕೊಂಡು ಮಹಾವಿಷ್ಣುವನ್ನು ಆರಾಧಿಸಿ ಅವರ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡರು. ಆಗ ಕರುಣಾದೇವಿಯನ್ನು ಮಹಾವಿಷ್ಣು ಈ ರೀತಿ ಕೇಳಿದರು, ದೇವಿ, ನೀನು ಯಾರು? ನಿನ್ನನ್ನು ಇಲ್ಲಿಗೆ ಕಳಿಸಿದವರು ಯಾರು ಅಂದರು. ಆಗ ಕರುಣಾದೇವಿ, ಸ್ವಾಮಿ, ನಾನು ನಿಮ್ಮ ದಾಸಿ, ಏಕಾದಾಸಿ. ನಿಮ್ಮ ಸೇವಕರಲ್ಲಿ ನಾನೂ ಕೂಡ ಒಬ್ಬಳು. ನಿಮ್ಮೊಳಗಿದ್ದಂತ ಕರುಣೆ ಒಂದು ಹೆಣ್ಣಿನ ರೂಪ ಪಡೆದುಕೊಂಡಿತು. ಆ ರೂಪವೇ ನಾನು. ದಯವಿಟ್ಟು ನೀವು ನನಗೆ ಅನುಮತಿ ಕೊಡಬೇಕು. ಪ್ರಪಂಚದಲ್ಲಿ ಈ ದಿನದಂದು ಯಾರು ನಿಮ್ಮನ್ನು ಆರಾಧಿಸುತ್ತಾರೋ ಅವರಿಗೆ ಅವರ ಪಾಪಗಳಿಂದ ವಿಮುಕ್ತಿ ಸಿಗಬೇಕು. ಯಾವ ರೀತಿ ನಿಮ್ಮನ್ನು ಪೂಜಿಸಿದ ಮರುಕ್ಷಣ ಈ ಯಮಲೋಕದಲ್ಲಿದ್ದಂತ ಪಾಪಿಗಳಿಗೆ ವಿಮುಕ್ತಿ ದೊರಕಿತೋ, ಪ್ರಪಂಚದಲ್ಲಿರುವ ಎಲ್ಲರಿಗೂ ಅವರ ಪಾಪಗಳಿಂದ ಪ್ರಾಯಶ್ಚಿತ ಮಾಡಿಕೊಳ್ಳುವಂತ ಅವಕಾಶ ಕೊಡಿ ಸ್ವಾಮಿ ಎಂದು ಬೇಡಿಕೊಂಡಳು. ಆಕೆಯ ಕೋರಿಕೆಯನ್ನು ಅಂಗೀಕರಿಸಿದರು ಮಹಾವಿಷ್ಣು. ಅದರ ಬಗ್ಗೆ ತಿಳಿದುಕೊಂಡ ಜೀವಿಗಳೆಲ್ಲರೂ ಮಹಾವಿಷ್ಣುವನ್ನು ಆರಾಧಿಸುವ ಮೂಲಕ ಅವರ ಪಾಪಗಳಿಂದ ವಿಮುಕ್ತಿ ಪಡೆದುಕೊಳ್ಳಲು ಶುರು ಮಾಡಿದರು. ಅದನ್ನು ನೋಡಿದ ಪಾಪಪುರುಷ ವೈಕುಂಠಕ್ಕೆ ಹೋಗಿ, ಸ್ವಾಮಿ,
ಎಲ್ಲರೂ ನಿಮ್ಮನ್ನು ಆರಾಧಿಸಿ ಪೂಜಿಸಿ ಅವರ ಪಾಪಗಳಿಂದ ವಿಮುಕ್ತಿ ಪಡೆಯುತ್ತಿದ್ದಾರೆ. ಹಾಗಾದರೆ ನಾನೇನು ಮಾಡಲಿ? ನನ್ನ ಜನ್ಮಕ್ಕೆ ಅರ್ಥವೇನಿದೆ? ಮನುಷ್ಯರು ಬೇಕಾದಷ್ಟು ಪಾಪಗಳನ್ನು ಮಾಡಿ ನಿಮ್ಮನ್ನು ಪೂಜಿಸಿ ಆರಾಧಿಸಿ ಅವರ ಪಾಪಗಳಿಂದ ವಿಮುಕ್ತಿ ಪಡೆಯುತ್ತಿದ್ದಾರೆ ಎಂದು ಕೇಳಿದ. ಆಗ ಮಹಾವಿಷ್ಣು, ಪಾಪಪುರುಷ, ಇನ್ನು ನಿನ್ನ ಅಗತ್ಯ ಇಲ್ಲ, ನನ್ನ ರಾಜ್ಯ ಬಿಟ್ಟು ಹೊರಟು ಹೋಗು ಅಂದರು. ಅದಕ್ಕೆ ಪಾಪಪುರುಷ, ಸ್ವಾಮಿ, ನೀವು ಜಗನ್ನಾಥರು, ಎಲ್ಲೆಡೆಯೂ ನೀವು ಇರುತ್ತೀರಿ, ಹಾಗಿರುವಾಗ ನಾನು ಎಲ್ಲಿಗೆ ಹೋಗಲಿ ಎಂದು ಕೇಳಿದ. ಆಗ ಮಹಾವಿಷ್ಣು, ಯಾವಾಗ ಏಕಾದಶಿ ಇರುವುದಿಲ್ಲವೋ, ಅಂದರೆ ಕರುಣಾದೇವಿ ಏಕಾದಶಿಯ ದಿನ ಅವಳ ಕರ್ತವ್ಯ ಮಾಡುತ್ತಾಳೆ. ಯಾವಾಗ ಕರುಣಾದೇವಿ ಅವಳ ಕರ್ತವ್ಯ ಮಾಡುವುದಿಲ್ಲವೋ ಆಗ ನೀನು ನಿನ್ನ ಕೆಲಸವನ್ನು ಮಾಡು. ಯಾವಾಗ ಕರುಣ ಅಧಿಕಾರದಲ್ಲಿ ಇರುತ್ತಾಳೋ ಆಗ ನೀನು ಎಲ್ಲಾದರೂ ಹೋಗಿ ಬಚ್ಚಿಟ್ಟುಕೋ ಅಂದರು. ಅದಕ್ಕೆ ಪಾಪಪುರುಷ, ಸ್ವಾಮಿ, ನಾನು ಎಲ್ಲಿ ಬಚ್ಚಿಟ್ಟುಕೊಳ್ಳಲಿ ಎಂದು ಕೇಳಿದ. ಆಗ ಮಹಾವಿಷ್ಣು, ಪಾಪಪುರುಷ, ಏಕಾದಶಿಯ ದಿನದಂದು ನೀನು ಅಕ್ಕಿಯೊಳಗೆ ಬಚ್ಚಿಟ್ಟುಕೋ ಅಂದರು. ಆ ರೀತಿ ಪಾಪಪುರುಷ ಏಕಾದಶಿಯ ದಿನದಂದು ಅಕ್ಕಿಯೊಳಗೆ ವಾಸವಿರುತ್ತಾನೆ. ಆದ್ದರಿಂದಲೇ ಏಕಾದಶಿಯ ದಿನದಂದು ಅನ್ನವನ್ನು ತಿನ್ನಬಾರದು. ಅನ್ನವನ್ನು ತಿನ್ನುವುದರಿಂದ ಪಾಪಪುರುಷ ಜೀವಿಯ ಒಳಗಡೆ ಪ್ರವೇಶಿಸಿ ಅವರ ಪುಣ್ಯವನ್ನು ತಿಂದು ಪಾಪವನ್ನು ಹೆಚ್ಚಿಸಿ ಅವರನ್ನು ಶಿಕ್ಷಿಸುತ್ತಾನೆ ಎಂದು ವ್ಯಾಸ ಮಹರ್ಷಿ ಜೈಮಿನಿ ಮಹರ್ಷಿಗೆ ವಿವರಿಸಿ, ಅಷ್ಟೇ ಅಲ್ಲದೆ ಭರದ್ವಾಜ, ನಮಗಿರುವಂತಹ 11 ಸೂಕ್ಷ್ಮ ಜ್ಞಾನಗಳನ್ನು ಪರಮಾತ್ಮನ ಮೇಲೆ ಲೀನವಾಗಿಸಬೇಕು. ಏಕಾದಶಿಯ ದಿನ ಏತಕ್ಕಾಗಿ ಉಪವಾಸ ಮಾಡಬೇಕು ಅಂದ್ರೆ, ಏಕ ಅಂದರೆ 1, ದಶ ಅಂದರೆ 10. ಹಾಗಾಗಿ ಏಕ ಮತ್ತು ದಶ ಸೇರಿಸಿದರೆ 11. ಉಪವಾಸದಲ್ಲಿ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು ಅಂತ ಅರ್ಥ. ಮನುಷ್ಯನ 11 ಸೂಕ್ಷ್ಮ ಜ್ಞಾನಗಳಿಂದ ಆ ಶ್ರೀಮನ್ನಾರಾಯಣನಿಗೆ ಹತ್ತಿರವಾಗಿ ಇರುವುದೇ ಏಕಾದಶಿಯ ಉಪವಾಸ. ಏಕಾದಶಿಯ ದಿನ ನಿದ್ದೆ ಆಹಾರ ಬಿಟ್ಟು 11 ಸೂಕ್ಷ್ಮ ಜ್ಞಾನಗಳನ್ನು ಭಗವಂತನ ಮೇಲೆ ಐಕ್ಯವಾಗಿಸಬೇಕು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಹಾಗೂ 1 ಮನಸ್ಸು, ಇದೇ 11 ಸೂಕ್ಷ್ಮ ಜ್ಞಾನಗಳು. ಇದೆಲ್ಲವನ್ನು ಭಗವಂತನ ಮೇಲೆ ಲೀನವಾಗಿಸಿ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಬೇಕು ಎಂದು ವ್ಯಾಸ ಮಹರ್ಷಿ ಜೈಮಿನಿ ಮಹರ್ಷಿಗೆ ಹೇಳಿದರು. ಸ್ನೇಹಿತರೆ, ಇದೇ ದೇವಶಯನಿ ಏಕಾದಶಿಯ ವ್ರತಕತೆ. ಇದನ್ನು ಇವತ್ತು ಕೇಳುವುದರಿಂದ ನೀವು ಮಾಡಿದ ಪಾಪಗಳೆಲ್ಲವೂ ವಿಮುಕ್ತಿಯಾಗಿ ಮಹಾವಿಷ್ಣುವಿನ ಆಶೀರ್ವಾದ ಮತ್ತು ಕೃಪೆಗೆ ಪಾತ್ರರಾಗುತ್ತೀರಿ. ನಿಮ್ಮ ಏಕಾದಶಿ ವ್ರತ ಫಲ ಇನ್ನೂ ಹೆಚ್ಚಾಗುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.